ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾದಂತಹ ಒಂದು ಬೆಳಗಿನ ತಿಂಡಿ ರೆಸಿಪಿಯನ್ನು ನೋಡೋಣ. ಈ ತಿಂಡಿಯನ್ನು ನಾವು ಮಾಡೋದು ಹೆಸರು ಕಾಳಿನಿಂದ. ಫಸ್ಟಿಗೆ ಹೆಸರು ಕಾಳನ್ನು ನೆನೆಯಲಿಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಬೌಲಿಗೆ ನಾನು 1 ಕಪ್ಪು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಹೆಸರು ಕಾಳು ಜೊತೆಯಲ್ಲೇ ಅರ್ಧ ಕಪ್ ದೋಸೆ ಅಕ್ಕಿಯನ್ನು ಸಹ ತಗೊಳ್ತಾ ಇದ್ದೀನಿ. ದೋಸೆ ಅಕ್ಕಿಯ ಬದಲು ಗೋಧಿ, ಇಡೀ ಗೋಧಿ ಅಥವಾ ರಾಗಿಯನ್ನು ಸಹ ನಿಮಗೆ ಉಪಯೋಗಿಸಬಹುದು. ನಾನಿಲ್ಲಿ 1 ಕಪ್ಪು ಹೆಸರು ಕಾಳು, ಅರ್ಧ ಕಪ್ಪು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದರೊಟ್ಟಿಗೆ ಒಂದು 1/4 ಚಮಚದಷ್ಟು ಪೆಪ್ಪರ್ ಅಂದರೆ ಒಳ್ಳೆ ಮೆಣಸು, ಕರಿಮೆಣಸನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸರ್ತಿ ವಾಶ್ ಮಾಡಿ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ 5ರಿಂದ 6 ಗಂಟೆ ನಾವು ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನಾನಿಲ್ಲಿ 6 ಗಂಟೆ ನೆನೆಸಿದ್ದೀನಿ. ಬೆಳಿಗ್ಗೆ ತಿಂಡಿಗಾದರೆ ರಾತ್ರಿ ನೆನೆಯಲಿಕ್ಕೆ ಹಾಕಬೇಕು, ರಾತ್ರಿಗೋಸ್ಕರ ಆದರೆ ಬೆಳಿಗ್ಗೆ ನೆನೆಯಲಿಕ್ಕೆ ಹಾಕಬೇಕು. ನೆನೆಸಿರುವ ಹೆಸರು ಕಾಳು ಮತ್ತು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇದರೊಟ್ಟಿಗೆ ಒಂದು ಸಣ್ಣ ತುಂಡು ಶುಂಠಿ, 1 ಹಸಿಮೆಣಸಿನಕಾಯಿ, ನಾವು ಕರಿಮೆಣಸನ್ನು ಸಹ ಹಾಕಿದ್ದೀವಿ, 1 ಹಸಿಮೆಣಸಿನಕಾಯಿಯನ್ನು ಸಹ ಹಾಕಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಕಲ್ಲುಪ್ಪನ್ನು ಸಹ ಹಾಕಿ ರುಬ್ಬಬೇಕು. ನಾವು ಉಪ್ಪನ್ನು ಸಹ ಸೇರಿಸಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುಡಿ ಉಪ್ಪನ್ನು ಉಪಯೋಗಿಸ್ತಾ ಇಲ್ಲ, ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿ ಇನ್ನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕೋಣ. ಹಿಟ್ಟು ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ನೀರು ಜಾಸ್ತಿ ಆಗಬಾರ್ದು, ಈ ಸೇಮ್ ಕನ್ಸಿಸ್ಟೆನ್ಸಿಯಲ್ಲೇ ಹಿಟ್ಟು ಇರಬೇಕು. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸೋಣ. ನೀರು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಸೈಡಿಗೆ ಇಡಬೇಕು. ಸೈಡಿಗೆ ನಾವು 10 ನಿಮಿಷ ಇಡದಿದ್ದರೂ ಪರವಾಗಿಲ್ಲ, ಆದರೆ 10 ನಿಮಿಷ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಸ್ ಮಾಡಿ ನಾನೊಂದು ಸೈಡ್ಗೆ ಇಡ್ತಾ ಇದ್ದೀನಿ. ಆ 10 ನಿಮಿಷದಲ್ಲಿ ನಮಗೆ ಒಂದು ಸೂಪರ್ ಆಗಿರುವ ಚಟ್ನಿ ರೆಡಿ ಮಾಡೋಣ. ಒಂದು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿಯನ್ನು ಹಾಕಿ, ಸ್ವಲ್ಪ ಈರುಳ್ಳಿ, 1 ತುಂಡು ಶುಂಠಿ, ಇದನ್ನು ಈ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇನ್ನು ಮಿಕ್ಸಿ ಜಾರಿಗೆ ತುರಿದಿರುವ ತೆಂಗಿನಕಾಯಿಯನ್ನು ಸೇರಿಸಬೇಕು. ನಾವಿವಾಗ ತೆಂಗಿನಕಾಯಿ ಚಟ್ನಿ ಮಾಡೋದು ಇದೇ ರೀತಿ ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಈರುಳ್ಳಿಯನ್ನು ಹುರಿದು ಚಟ್ನಿ ಮಾಡಿದರೆ ಸೂಪರ್ ಆಗುತ್ತೆ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕಿದ್ದೀನಿ, ಅದಕ್ಕೆ ನಾವು ಹುರಿದಿರುವ ಮೆಣಸಿನಕಾಯಿ, ಶುಂಠಿ ಮತ್ತು ಈರುಳ್ಳಿಯನ್ನು ಸೇರಿಸಿದ್ದೀನಿ. ಈ ಚಟ್ನಿಗೆ ಸಹ ನಾನು ಕಲ್ಲುಪ್ಪನ್ನೇ ಸೇರಿಸಿ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಿ ಸೈಡ್ಗೆ ಇಟ್ಕೋಬೇಕು. ಇನ್ನು ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು ಸೊಪ್ಪು, ಅದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಜೀರಿಗೆಯನ್ನು ಸಹ ಹಾಕಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಒಣಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಹುರಿದು ನಮ್ಮ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುವಂತಹ ತೆಂಗಿನಕಾಯಿ ಚಟ್ನಿ ಇಲ್ಲಿ ರೆಡಿ ಆಯಿತು. ಈ ತೆಂಗಿನಕಾಯಿ ಚಟ್ನಿಯನ್ನು ನಾವು ಇಡ್ಲಿ, ದೋಸೆ, ಅದೇ ರೀತಿ ಚಪಾತಿ ಜೊತೆ ಎಲ್ಲ ನಮಗೆ ಸೇವಿಸ್ಬೋದು. ತುಂಬ ಸೂಪರಾಗುತ್ತೆ. ಸಿಂಪಲಾಗಿ ಮಾಡಬಹುದಾದಂತಹ ಟೇಸ್ಟಿಯಾಗಿರುವಂತಹ, ಸ್ವಲ್ಪ ತೆಂಗಿನಕಾಯಿ ಚಟ್ನಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಸ್ವಲ್ಪ ಖಾರವಾಗಿ ಇದೇ ರೀತಿ ಚಟ್ನಿ ಮಾಡಿದರೆ ಸೂಪರಾಗುತ್ತೆ. ಇಲ್ಲಿ ನೋಡಿ ನಮ್ಮದು ಚಟ್ನಿ ರೆಡಿ ಆಯಿತು. ಇನ್ನು ನಮಗೆ ದೋಸೆಯನ್ನು ಮಾಡೋಣ. ದೋಸೆ ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಇದೇ ರೀತಿ ಈರುಳ್ಳಿಯಲ್ಲಿ ನಾವು ಎಣ್ಣೆಯನ್ನು ದೋಸೆ ಕಾವಲಿಗೆ ಸವರಿದರೆ ನಮ್ಮದು ಹಿಟ್ಟು ಕಾವಲಿಗೆ ಅಂಟುವುದಿಲ್ಲ. ನಾವು ದೋಸೆ ಎಲ್ಲ ಮಾಡುವಾಗ ಇದೇ ರೀತಿ ಈರುಳ್ಳಿಯಲ್ಲಿ ಎಣ್ಣೆಯನ್ನು ಹಚ್ಚಿದರೆ ದೋಸೆ ಹಿಟ್ಟು ನಮ್ಮದು ಕಾವಲಿಯಲ್ಲಿ ಅಂಟುವುದಿಲ್ಲ. ನೋಡಿ, ಕಾವಲಿಗೆ ಎಣ್ಣೆ ಹಚ್ಚಿದಾಯಿತು. ಇನ್ನು ನಮ್ಮದು ಹಿಟ್ಟನ್ನು 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ಸ್ಪ್ರೆಡ್ ಮಾಡಿ ನಮಗೆ ದೋಸೆಯನ್ನು ಒಳ್ಳೆ ಕ್ರಿಸ್ಪಿಯಾಗಿರುವಂತಹ ದೋಸೆಯನ್ನು ಮಾಡಬಹುದು. ನೋಡಿ, ದೋಸೆ ಹಾಕಿದ್ದಾಯಿತು. ಮೇಲ್ಗಡೆಯಿಂದ ನಾನು ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು, ತುಪ್ಪ ಹಾಕ್ಬೋದು, ಆದರೆ ನಾನು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ಒಂದು ಸೈಡ್ ಚೆನ್ನಾಗಿ ಬೆಂದಾದಮೇಲೆ ದೋಸೆಯನ್ನು ಮಗಚಿ ಹಾಕಿ 2 ಸೈಡು ಸೂಪರಾಗಿ ಬೆಂದು ಒಳ್ಳೆ ಕ್ರಿಸ್ಪಿಯಾಗಿರುವ ದೋಸೆಯನ್ನು ಮಾಡಿದ್ದೀನಿ. ಹೆಸರು ಕಾಳಿನ ದೋಸೆ
ಸೂಪರ್ ಆಗುತ್ತೆ ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಶೇಂಗಾ ಬೀಜದ ಚಟ್ನಿ ಜೊತೆ ಸಹ ಈ ದೋಸೆ ಚೆನ್ನಾಗಾಗುತ್ತೆ. ಇನ್ನು ನಮಗೆ ಉಳಿದಿರುವ ಎಲ್ಲ ಹಿಟ್ಟಿನಿಂದ ಇದೇ ರೀತಿ ದೋಸೆಯನ್ನು ಮಾಡೋಣ. ಬೆಳಿಗ್ಗೆ ತುಂಬ ಆರೋಗ್ಯಕರವಾಗಿ ಏನಾದರೂ ಸೇವಿಸಬೇಕು ಅಂತ ಇದ್ದಾಗ ಈ ರೀತಿ ಹೆಸರು ಕಾಳಿನ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ, ಸೂಪರ್ ಆಗುತ್ತೆ. ಸಂಜೆ ಈಗ ಸಿಂಪಲ್ಲಾಗಿ ಲೈಟಾಗಿ ಡಿನ್ನರ್ ಬೇಕಾದವರು ಇದನ್ನು ಟ್ರೈ ಮಾಡಬಹುದು.